ಅವ್ರ ಹತ್ರ ತಾಕತ್ತೇ ಇದ್ದಿದ್ರೆ, ಅವ್ರ ಹತ್ರ ಸಾಮರ್ಥ್ಯನೇ ಇದ್ದಿದ್ರೆ, ಅವ್ರ ಹತ್ರ ಏನ್ ಸಾಮರ್ಥ್ಯ ಇದ್ರೆ ಇವತ್ತು ಕಾಂತರಾಜ್ ವರದಿಯನ್ನ ಸ್ವೀಕಾರ ಮಾಡಿ ಹಿಂದುಳಿದವರಿಗೆ ಬೆಂಬಲ ನಿಲ್ತಿದ್ರು. ನೀವೇ ಹೋರಾಟ ಮಾಡಿದ್ರು. ನೀವು ಕೇಳಿ ಒಂದ್ ವಿಷಯ ಹೇಳ್ತೀನಿ, ನೀನು ಮಾತನಾಡ ಇಲ್ಲಿ ಕೇಳಿ ಸರ್. ಇಲ್ಲಿ ನೀವು ಹೇಳ್ತಾ ಇದ್ರಲ್ಲ ಸಿದ್ದರಾಮಯ್ಯ ಬೆನ್ನಿಗೆ ಚೂರಿ ಹಾಕಿದ್ರು, ಸರಿ ಇಲ್ಲ, ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ ನಿಮ್ಮ ಆರೋಪ. ಆ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅನ್ನುವಂಥದ್ದು ನಿಮ್ಮ ಆರೋಪ. ಅದನ್ನೇ ಸ್ವಾಮೀಜಿಗಳು ಅದನ್ನೇ ಇಲ್ಲಿ ಕೇಳಿಮ್ಮ. ಈಗ ಏನು ವೀರಶೈವ ಸಮುದಾಯದ ಎಲ್ಲ ಸೇರಿ ಪಂಚಾಚಾರ್ಯರು ಆ ಒಂದು ಸಮುದಾಯಕ್ಕೂ ಅನ್ಯಾಯ ಆಗಿದೆ ಈ ಒಟ್ಟು ಪ್ರಕ್ರಿಯೆ ಒಳಗಡೆ ಅಂತೇಳಿ ಅಂತ ನೋಡಮ್ಮ, ನಾನು ಹೇಳ್ತೀನಿ, ಬಿಜೆಪಿ ಯಾರಿಗೂ ಅನ್ಯಾಯ ಮಾಡೋದಿಲ್ಲ. ತಾವು ಏನು ಈ ಪ್ರಶ್ನೆ ಮಾಡ್ತಾ ಇದ್ದೀರಿ ಅದು ಅಸಂಬಂಧ, ಅದು ಅಗತ್ಯ ಕೂಡ ಇಲ್ಲ. ಅಲ್ಲಲ್ಲ, ಯಾರ್ದಲ್ಲ, ನಾನು ಹೇಳ್ತೀನಿ, ಅಸಂಬಂಧ, ಅದು ಅಗತ್ಯ ಕೂಡ ಇಲ್ಲ. ಬಿಜೆಪಿ ಯಾರಿಗೂ ಅನ್ಯಾಯ ಮಾಡಲ್ಲ. ಬಿಜೆಪಿ ಅಂತಕ್ಕಂಥದ್ದು ಜಗತ್ತಿನ ಒಂದು ದೊಡ್ಡದಾದಂಥ ರಾಜಕೀಯ ಪಾರ್ಟಿ. ಅದನ್ನೇ ಇಲ್ಲಿ ನೋಡಮ್ಮ, ನಮ್ಮ ಯಾವುದೇ ಇಲ್ಲಿ ಕೇಳಿ ನೋಡಿ, ನಮ್ಮ ಪಕ್ಷದ ಅತ್ಯಂತ ಜ್ಯೇಷ್ಠ ನಾಯಕರು, ಅತ್ಯಂತ ಬಹು ಎತ್ತರದ ನಮ್ಮನ್ನೆಲ್ಲರನ್ನೂ ಮಾರ್ಗದರ್ಶನ ಮಾಡ್ತಿರ್ತಕ್ಕಂಥದ್ದು ಆದರಣೀಯ ಯಡಿಯೂರಪ್ಪನವರು. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಮುಂದೆ ಕೂಡ ಈ ಪಕ್ಷವನ್ನು ಸದೃಢವಾಗಿ ರಾಜ್ಯದಲ್ಲಿ ಕಟ್ಟುವಂಥ ಕೆಲಸವನ್ನು ಅವರ ಒಂದು ಮಾರ್ಗದರ್ಶನದಲ್ಲೇ ನಾವು ಮಾಡೋರಿದ್ದೀವಿ. ಸನ್ಮಾನ್ಯ ರಾಜ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಒಂದು ಸಶಕ್ತವಾದಂಥ ಒಂದು ರಾಜಕೀಯ ಪಾರ್ಟಿಯ ರೂಪದಲ್ಲಿ ನಾವು ಬಿಜೆಪಿ ರೆಡಿನೇ ಇಲ್ವಲ್ಲ ಸರ್? ಅಲ್ಲ, ನಿಮ್ಗೆ ಯಾರು ಹೇಳಿದ್ದು? ಅಷ್ಟಿಲ್ದೆ ಅಸಮಾಧಾನ ಅಲ್ಲ, ನಿಮ್ಗೆ ಯಾರು? ಅಲ್ಲ ಸರ್, ಬಾಯ್ ಬಿಟ್ಟು ಬೇರೆ ಈಗ ಏನೋ ಅಂಗೈ ಹುಣ್ಣಿಗೆ ಕನ್ನಡಿ, ಅಂಗೈ ಹುಣ್ಣು ಅಂತಲ್ಲ, ಆ ಥರದ್ದು ಯಾವ್ದು ಇಲ್ವೇ ಇಲ್ವಲ್ಲ. ನೀವೇನು ಭಾವಿಸಿದ್ದೀರಿ, ನಿಮ್ಮ ಪ್ರಶ್ನೆಗಳೇನಿದ್ದೀವಿ ಆ ಥರದ್ದು ಇಲ್ವೇ ಇಲ್ಲ. ಆ ಥರ ಇದ್ರೆ ಅವ್ರನ್ನ ಅಧ್ಯಕ್ಷ ಯಾಕೆ ಮಾಡ್ತಿದ್ವಿ ನಾವು? ಯತ್ನಾಳ್ ಅವರ ಉಚ್ಚಾಟನೆ ಆಯ್ತು, ಇನ್ನೊಂದು ನಿಮ್ಗೆ ಒಂದು ಮಾತು ಹೇಳ್ತೀನಿ, ಯತ್ನಾಳ್ ಅವರ ಉಚ್ಚಾಟನೆ ಮುಖಾಂತರ ಬಿಜೆಪಿ ಏನ್ ತನ್ನ ಅನುಶಾಸನ ಅನ್ನೋಂಥದ್ದು ತೋರ್ಸೋದು ಮಾಡಿದ್ವಿ ನಾವು. ಅದಕ್ಕೂ ಇದಕ್ಕೇನು ಸಂಬಂಧ? ಇದ್ರಲ್ಲಿ ನಾವು ಚರ್ಚೆ ಮಾಡ್ತಿರ್ತಕ್ಕಂಥದ್ದು ಇವತ್ತು ಜಾತಿ ಗಣತಿ ರಾಜ್ಯ ಸರ್ಕಾರ ಸರಿಗೆ ಮಾಡಿದ್ಯಾ? ಜಾತಿ, ನೀವು ನನ್ನನ್ನು ಕರೆದಿರೋದು ಸಭೆ ಇದು ಡಿಬೇಟ್ಗೆ, ಜಾತಿ ಗಣತಿ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆಯಾ? ನೀವು ಚರ್ಚೆಗೆ ಕರೆದ್ಬಿಟ್ಟು ನೀವು ಅಲ್ಲ, ನೀವು ಕಳಿಸಿರೋದು ಅದನ್ನೇ, ಜಾತಿ ಗಣತಿ ಮಾಡ್ಲಿಕ್ಕೆ ಅಲ್ಲ, ನೀವು ಸಮುದಾಯಕ್ಕೆ ಮೋಸ ಆಗಿದೆ, ಮತ್ತೊಂದು ನಂಬರ್ಸ್ ನ ಸರಿಯಾಗಿ ಕೊಡಿ ಇನ್ನೊಂದ್ಸಲ ಬಂದಾಗ ಅಂತ ಕೇಳಿದಾರೆ. ಅದರ ಜೊತೆಗೆ ಅದೇ ಸಮುದಾಯದ ನಾಯಕರಿಗೆ ಬಿಜೆಪಿ ಅನ್ಯಾಯ ಮಾಡಿದೆ ಅನ್ನೋದನ್ನ ಅವ್ರ ಬಾಯಿಂದಲೇ ಕೇಳ್ಬೋದು. ಇಲ್ಲಿ ಕೇಳಿ, ಜಾತಿ ಗಣತಿ ಅಂತೇಳಿ ಏನು ಕರ್ನಾಟಕದಲ್ಲಿ ಪ್ರಾರಂಭ ಮಾಡದಂಥದ್ದು, ಮೊದಲನೇದಾಗಿ ಜಾತಿ ಗಣತಿ ಮಾಡುವಂಥ ಯಾವ ಅಧಿಕಾರವೂ ರಾಜ್ಯ ಸರ್ಕಾರಕ್ಕೆ ಇರಲಿಲ್ಲ. ಅವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಇವರನ್ನೆಲ್ಲ ತರಬೇಕು ಅಂತ ಪ್ರಯತ್ನ ಮಾಡಿದಂಥದ್ದು. ನೋಡಿ, ಇವರು ಆದ ನಂತರ ಬೇರೆ ರಾಜ್ಯಗಳು ಮಾಡಿದರು. ಉದಾಹರಣೆಗೆ ತೆಲಂಗಾಣ, ಇವರು ಇವತ್ತು ಮೊನ್ನೆ ರೆಸೊಲ್ಯೂಷನ್ ಮಾಡಿದರು, ಒಬ್ಬ ಅಖಿಲ ಭಾರತದ ಇವ್ರದ್ದು OBC ಸಮಾವೇಶ ಮಾಡಿದರು ಕಾಂಗ್ರೆಸ್ನವರು. ಆ ಕಾಂಗ್ರೆಸ್ನವರು ಅವ್ರು ಹೇಳಿರೋ ಅಂಥದ್ದು ಇವರೆಷ್ಟು ನಗೆಪಾಟಲಿನ ಮಾತುಗಳು ಅಂತಂತಂದರೆ, ತೆಲಂಗಾಣ ಮಾದರಿಯ ಜಾತಿ ಗಣತಿ ಆಗಬೇಕು ಅಂತೇಳಿ. ಅಂದರೆ ಕರ್ನಾಟಕದ ಮಾದರಿ ಅಲ್ಲ, ತೆಲಂಗಾಣದು. ಅದ್ರ ಅರ್ಥ ಏನಂತಂತಂದ್ರೆ, ಕರ್ನಾಟಕ ಮಾಡಿರ್ತಕ್ಕಂಥದ್ದು ಗಣತಿ ಅಂತಕ್ಕಂಥ ಹೆಸರಲ್ಲಿ ಅಷ್ಟು ಬ್ಲಂಡರು. ತೆಲಂಗಾಣ ನನ್ನೇ 42% ಕೊಟ್ಟಿದ್ದಾರೆ OBC ಅವರಿಗೆ, 42% ಕೊಟ್ಟಿದ್ದಾರೆ. ಬರೀ ಕೇವಲ 3 ತಿಂಗಳಲ್ಲಿ ಮಾಡಿ ತೋರಿಸಿದಂಥದ್ದು. ಅಂದರೆ ನೀವೆಲ್ಲ ನೀವು ಅಂದರೆ ಇಲ್ಲಿ ಕೇಳಿ, ಕರ್ನಾಟಕದ ಏನು ಸಿದ್ದರಾಮಯ್ಯನವರ ನೇತೃತ್ವದ ಒಂದು ವ್ಯವಸ್ಥೆ ಇದೆ, ಅಧಿಕಾರ, ಅದು ಜಾತಿಗಳ ಮಧ್ಯದಲ್ಲಿ ಸಂಘರ್ಷವನ್ನು ನಿರ್ಮಾಣ ಮಾಡಿಬಿಟ್ಟು ಅವರ ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಇವತ್ತು ಇಡೀ ಜಾತಿಗಳ ಮನೆಯಲ್ಲಿ ಈ ವೈಮನಸ್ಸೆ ತಂದಿರುವಂಥದ್ದು, ತುಷ್ಟೀಕರಣದ ರಾಜಕಾರಣ. ಇಷ್ಟೆಲ್ಲ ನಾವಲ್ಲ, ಆಗಲೇ 47ನೇ ಇಸ್ವಿಲಿ, ಒಂದು ನಿಮಿಷ ಅವ್ರು ಮಾತನಾಡಕ್ಕೆ, 47 ತನಕ 31 ತನಕ ಗಣತಿ ಆಯ್ತು. 1871ರಿಂದ ಹಿಡಿದು 1931 ತನಕ ಗಣತಿ ಆಯ್ತು. ಹೊಸ ಸೆನ್ಸಸ್ ರಿಜಿಸ್ಟರ್ ಆದಾಗ ಈ ಜಾತಿ ಅನ್ನೋದು ಹೊಡೆದಾಕ್ದವ್ರು ಯಾರು? ನಾವಾ? ಈ ದೇಶ ಆಡಳಿತ ಮಾಡಿದಂಥವ್ರು ನಾವಾ? ನೀವು ಹೊಡೆದಾಕಿ, ನೀವು ಅದನ್ನು ಮಾಡದೆ, ಜಾತಿ ಗಣತಿ ಮಾಡದೆ, ಇವತ್ತು ಯಾರ ಮೇಲೆ ನೀವು ಗುಬೆ ಕೂರಿಸ್ತಾ ಇದ್ದೀರಿ? ನೀವು ತೆಲಂಗಾಣದಲ್ಲಿ ಮಾಡೋಕ್ಕೆ ಸಾಧ್ಯ ಆದಮೇಲೆ ಕರ್ನಾಟಕಕ್ಕೆ ಯಾಕೆ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ? ಯಾಕೆ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಮಾಡುತ್ತೋ? ನೀವು ಇವೆಲ್ಲ ಮಾಡಿದ್ರೆ, ನೀವು ಒಳ್ಳೆ ಪ್ರಾರಂಭದ ಒಂದು ಮಾತನ್ನು ಹೇಳಿದರೆ, ಇದನ್ನು ಯಾವುದೇ ಒಂದು ಸಮುದಾಯವನ್ನು
ಮೆಚ್ಚಿಸ್ಲಿಕ್ಕೆ ಅಂತ ಹೇಳಿದ್ರಿ ನೀವು. ಯಾವ ಸಮುದಾಯದ ಮತ ಜಾಸ್ತಿ ಜನಸಂಖ್ಯೆ ಜಾಸ್ತಿ ಇದೆ ಅಂತ ಅವರು ತೋರಿಸಿದ್ರು ಈ ವರದಿ ಒಳಗಡೆ? ಅಧಿಕೃತವಾಗಿ ಇವ್ರೇನು ಇಲ್ಲಿ ಗಂಟ ವರದಿ ಕೊಟ್ಟಿಲ್ಲ.